ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನೋವು ಒಂದು ಉದ್ದೇಶಕ್ಕಾಗಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೆರೆಮೀಯ 20ನೇ ಅಧ್ಯಾಯ 10-11ನೇ ವಾಕ್ಯ. ಇವನ ಮೇಲೆ ದೂರು ಹೇಳಿರಿ, ನಾವು ಹೇಳುವೆವು ಎಂದು ಬಹು ಜನರು ಗುಸುಗುಟ್ಟುವುದನ್ನು ಕೇಳಿದೆನು. ಸುತ್ತಮುತ್ತಲೂ ದಿಗಿಲು, ನನ್ನ ಆಪ್ತ ಸ್ನೇಹಿತರೆಲ್ಲರೂ ಇವನು ಎಡವಿ ಬೀಳಲಿ ಎಂದು ನನ್ನನ್ನು ಹೊಂಚಿ ನೋಡುತ್ತಾ, ಒಂದು ವೇಳೆ ಸಿಕ್ಕಿಬಿದ್ದಾನೋ ಇವನನ್ನು ಗೆದ್ದು ಮುಯಿ ತೀರಿಸಿಕೊಳ್ಳುವೆವು ಎಂದು ತಮ್ಮ ತಮ್ಮೊಳಗೆ ಅಂದುಕೊಳ್ಳುತ್ತಿದ್ದಾರೆ. ಯೆಹೋವನಾದರೋ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ಆದುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು. ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು. ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. ಆಮೆನ್. ನಾವು ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಶಾಂತಿಯನ್ನ ಹಿಡಿದಿಟ್ಟುಕೊಂಡರೆ ನೋವು ಉದ್ದೇಶವಾಗಿ ಬದಲಾಗುತ್ತದೆ ಮತ್ತು ಇತರರಿಗೆ ಎಂದಿಗೂ ಮರೆಯಲಾಗದ ಕನಿಕರವನ್ನು ನೀಡುತ್ತದೆ. ಆದರೂ ಕನಿಕರ ಸಾಮಾನ್ಯವಾಗಿ ವ್ಯಕ್ತಿಯು ನೋವನ್ನು ಅನುಭವಿಸಿದಾಗ ಇರುವುದಿಲ್ಲ. ಇದು ಸಾಮಾನ್ಯವಾಗಿ ನಂತರ ಬರುತ್ತದೆ ಮತ್ತು ಸಹಜವಾಗಿ ಇದು ಆತ್ಮಿಕ ರೂಪಾಂತರವನ್ನು ಉಂಟು ಮಾಡಬಹುದು. ನೋವು ಜನರು ದೇವರೊಂದಿಗೆ ಹೆಚ್ಚು ಆಪ್ತರಾಗಲು ಕಾರಣವಾಗಬಹುದು. ಆಮೆನ್. ಗ್ರೀಕ್ನಲ್ಲಿ ಒಡೈನ್ ಅಂದರೆ ನೋವು. ಒಡೈನ್ ಅರ್ಥ ಮತ್ತು ಬಳಕೆಯಲ್ಲಿ ಇದೇ ರೀತಿಯ ಸಂಯೋಜನೆ ರೂಪಗಳು ಆಲ್ಜಿಯಾ, ಆಲ್ಜಿ ಮತ್ತು ಆಲ್ಗೋ ಒಡೈನಾದ ರೂಪಾಂತರಗಳು ಯಾವುವು? ಪದಗಳ ಆರಂಭಕ್ಕೆ ಪೂರ್ವ ಪ್ರತ್ಯಯಂತೆ ಸಂಯೋಜಿತವಾಗಿರುವ ಒಡೈನ್ದ ಅನುಗುಣವಾದ ರೂಪವು ಒಡಿನೋಫೇಸಿಯಾದಂತೆ ಆಗಿದೆ. ಟೆಲೋಸ್ ಪರಿಕಲ್ಪನೆಯು ಆಳವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ. ನೈತಿಕ ಮತ್ತು ಧಾರ್ಮಿಕ ನಿರ್ಧಾರಗಳನ್ನು ಮಾಡಲು ಮಾರ್ಗದರ್ಶಿ ಬೆಳಕನ್ನು ನೀಡುತ್ತದೆ. ಪ್ರಾಚೀನ ಗ್ರೀಕ್ ಪದದಿಂದ ಉದ್ದೇಶ ಅಥವಾ ಅಂತ್ಯದಿಂದ ಪಡೆಯಲಾಗಿದೆ. ಸತ್ಯವೇದದ ಸಂದರ್ಭದಲ್ಲಿ ಟೆಲೋಸ್ ಮಾನವೀಯತೆಗಾಗಿ ದೇವರ ಅಂತಿಮ ಯೋಜನೆ ಮತ್ತು ಉದ್ದೇಶವನ್ನು ಸೂಚಿಸುತ್ತದೆ. ನೋವಿನ ಋತುವನ್ನು ನಿಭಾಯಿಸುತ್ತಿರುವಿರಾ? ಗೊಣಗುವ ಬದಲು ನೀವು ನಿಮ್ಮ ನೋವಿನಲ್ಲಿಯೂ ನಿಮ್ಮ ದೇವರು ಕೆಲಸ ಮಾಡುತ್ತಿದ್ದಾನೆ ಎಂದು ನೆನಪಿಡ್ರಿ. ನಿಮ್ಮ ನೋವಿಗೆ ಒಂದು ಉದ್ದೇಶವಿದೆ ಮತ್ತು ಅದು ಯಾವಾಗಲೂ ಅಂತಿಮವಾಗಿ ನಿಮ್ಮನ್ನು ದೇವರಿಗೆ ಹತ್ತಿರ ತರುವುದು. ನಿಮ್ಮ ಜೀವನದಲ್ಲಿ ಕಷ್ಟದ ಸಮಯದ ಬಗ್ಗೆ ಯೋಚಿಸಿ, ನಿಮಗೆ ಎಚ್ಚರಿಕೆ ಕರೆಯನ್ನು ನೀಡಲು, ನಿಮ್ಮನ್ನು ಪರಿಷ್ಕರಿಸಲು ಮತ್ತು ನಿಮ್ಮ ಪರಲೋಕದ ಮನೆಯ ಕುರಿತು ನಿಮಗೆ ನೆನಪಿಸಲು ದೇವರದನ್ನು ಹೇಗೆ ಬಳಸಿದ್ದಾನೆಂದು ನೀವು ನೋಡಬಹುದೇ. ನಮ್ಮ ಜೀವನವನ್ನು ದೇವರ ಸುತ್ತ ಕೇಂದ್ರೀಕರಿಸುವ ಮೂಲಕ ಆರಾಧನೆಯಲ್ಲಿ ದೇವರ ಕುಟುಂಬವನ್ನು ಪ್ರೀತಿಸಲು ಕಲಿಯುವುದು. ಫೆಲೋಶಿಪ್ ಅಂದರೆ ಸಹಭಾಗಿತ್ವ, ಆತ್ಮಿಕ ಪರಿಪಕ್ವತೆ, ಶಿಷ್ಯತ್ವ, ಏನನ್ನಾದರೂ ಮರಳಿ ಕೊಡುಗೆ, ಸೇವೆ ಮತ್ತು ದೇವರ ಪ್ರೀತಿಯ ಬಗ್ಗೆ ಇತರರಿಗೆ ಹೇಳುವ ಮೂಲಕ ಸ್ವಾರ್ಥ ಬೋಧನೆ. ನಾವು ಅಡಿಪಾಯವನ್ನು ನಿರ್ಮಿಸುತ್ತೇವೆ. ಯಶಸ್ವಿ ಮತ್ತು ತೃಪ್ತಿಕರ ಜೀವನ. ವಿಮೋಚನೆಯ ಹಾಡು. ಯೆರೆಮೀಯ 20:12-13. ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ, ನೀನು ನನ್ನ ಸೇವಕರಿಗೆ ಕೊಡುವ ಪ್ರತಿಫಲವನ್ನು ನನ್ನ ಕಣ್ಣು ನೋಡಲಿ. ನಿನಗೆ ನನ್ನ ವ್ಯಾಜ್ಯವನ್ನು ಅರಿಕೆ ಮಾಡಿದ್ದೇನಷ್ಟೇ. ಯೆಹೋವನನ್ನು ಕೀರ್ತಿಸಿರಿ, ಯೆಹೋವನನ್ನು ಸ್ತುತಿಸಿರಿ. ಆತನು ಕೆಡುಕರ ಕೈಯಿಂದ ದೀನರ ಪ್ರಾಣವನ್ನು ರಕ್ಷಿಸಿದ್ದಾನೆ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.